ಸ್ನೇಹಿತರೆ, ನಾವು ಕರಾಡಲ್ಲಿ ಲಸ್ಸಿ ಎಲ್ಲ ಕುಡಿದಿದ್ದಾದಮೇಲೆ ನಾವು ಕಂಬಟಗಿ ಟನಲ್ ಹತ್ರ ಬಂದಿದ್ದೀವಿ. ಇದೆಲ್ಲ ಕೂಡ 2.5 ಕಿಲೋಮೀಟ್ರ್ ಅಷ್ಟು ಉದ್ದ ಇದೆ. ಹೊಸದಾಗಿ ಕಟ್ಟಿರೋದು. ವೇಲ ಹತ್ತತ್ರ ಬರುತ್ತೆ. ಈ ಕಡೆಯಿಂದ ಫುಲ್ಲು ಡೌನು. ಗಾಡಿಗಳು ಒಂದು 80ರಲ್ಲೇ ಹೋಗ್ಬಿಡುತ್ತೆ. ಅದೆಲ್ಲ ಆದಮೇಲೆ ನಾವು ಈಗ ಪುನಃ ಸಿಟಿ ಒಳಗೆ ಹೋಗೋ ರೋಡಲ್ಲಿದ್ದೀವಿ. ಇಲ್ಲೊಂದು ನಮಗೆ ಟನಲ್ ಸಿಗುತ್ತೆ. ಒಳ್ಳೆ ಗುಹೆ ಥರ ಮಾಡಿದ್ದಾರೆ ನೋಡ್ರಿ ಇಲ್ಲಿ. ಅದು ಒಂದು ಟನಲ್ ಥರ ಇತ್ತಾ, ಇದು ಗುಹೆ ಥರ ಇದೆ ನೋಡಿ ಇಲ್ಲಿ. ನಾವು ಪುನಃ ಸಿಟಿ ಒಳಗೆ ಹೋಗ್ಬೇಕಂದ್ರೆ ಇಲ್ಲೊಂದು ಘಾಟ್ ಟೈಪ್ ಇರುತ್ತೆ ಇಲ್ಲಿ. ಈ ಕಡೆಯಿಂದ ಎಲ್ಲ ಕೂಡ ಅಪ್ ಆ್ಯಂಡ್ ಡೌನ್ ರೋಡುಗಳೇ ಈ ಕಡೆ ಎಲ್ಲ ಕೂಡ ಜಾಸ್ತಿ. ಈ ಕಡೆ ಬೆಂಗಳೂರು ಕಡೆಯಿಂದ ಬಂದರೆ ನಾವು ಇಲ್ಲಿ ಪುನಾದಲ್ಲಿ ಎಲ್ಲ ಇಳಿಸಿದ್ದಾದಮೇಲೆ ಸೀದಾ ನಾವು ಬೊಂಬೈ ಕಡೆಗೆ ಹೋಗ್ಬೇಕು. ಈಗ ನೋಡಿ ಟ್ರಾಫಿಕ್ ಎಲ್ಲ ಎಷ್ಟೊಂದಿದೆ ಅಂತ ನೋಡಿ. ಅಂತೂ ಇಂತೂ ನಾವು ಇಲ್ಲಿ ಸ್ಪಾಟಿಗೆ ಬಂದ್ವಿ. ಮುಂಬೈಯಲ್ಲಿ ಫುಲ್ ಕತ್ಲಾಗಿಬಿಟ್ಟೈತೆ. ಇದೆಲ್ಲ ಕೂಡ ಎಳ್ನೀರೇ. ಇದೆಲ್ಲ ಕೂಡ ಶೆಡ್ಡುಗಳಿವೆಲ್ಲ ಕೂಡ. ಶೆಡ್ ಒಳಕ್ಕೇ ಅನ್ಲೋಡ್ ಮಾಡ್ಕೊಡೋದು. ಅಲ್ಲಿ ಅನ್ಲೋಡ್ ಮಾಡೋಕ್ಕೆ ಬಿಟ್ಟು ನಾವು ಊಟ ಮಾಡೋಣ ಅಂತ ಬಂದ್ವಿ. ಚಪಾತಿ ದಾಲ್ ಹೊಡೆದು ರೈಸ್ ಕೊಟ್ಟಿದ್ದಾರೆ. ಅದ್ರ ಮೇಲೇ ಇದು ಯಾವುದೋ ಸಾಂಬಾರೆಲ್ಲ ಕೊಟ್ಟಿದ್ದರು. ಅದೆಲ್ಲ ಆದಮೇಲೆ ಎಲ್ಲ ಖಾಲಿ ಆಯಿತು. ಖಾಲಿ ಎಲ್ಲ ಆದಮೇಲೆ ಪ್ಲಾಟ್ಫಾರಮ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. 1.5 ದಿನ ತೊಗೊಂಡ್ರು ಖಾಲಿ ಮಾಡೋದಕ್ಕೆ. ಅನ್ಲೋಡಿಂಗ್ ಎಲ್ಲ ಆದಮೇಲೆ ಬಾಡಿಗೆ ಎಲ್ಲ ಇಸ್ಕೊಂಡು ನಾವು ಪುನಃ ಬಾಂಬೆ ಎಕ್ಸ್ಪ್ರೆಸ್ಸಲ್ಲಿ ಲೋಡಿಗೆ ಹೋಗ್ತಾಯಿದ್ದೀವಿ. ಈಗ ಇಲ್ಲಿ ಕಂಪ್ನಿ ಒಳಗೆ ಬಂದ್ವಿ. ಇಲ್ಲೇ ಊಟ ಮಾಡ್ತಾಯಿದ್ವಿ ಫ್ಯಾನ್ ಹಾಕ್ಕೊಂಡು. ಶೆಕೆಗೆ ಇರೋಕ್ಕಾಗ್ತಿಲ್ಲ. ಬಾಟ್ಲಿಯಲ್ಲೆಲ್ಲ ನೀರು ಹಿಡ್ಕೊಂಬಂದಿತ್ತು ಅಣ್ಣವರು ಇಲ್ಲೇ ಫ್ಯಾಕ್ಟ್ರಿಯಲ್ಲಿ. ಲೋಡೆಲ್ಲ ಆದಮೇಲೆ ಅಲ್ಲಿಂದ ಹೊರಟ್ವಿ. ರೊಟ್ಟಿ, ರೈಸು, ಪಲ್ಯಗಳೆಲ್ಲ ಕೊಟ್ಟಿದ್ದಾರೆ, ಮೊಸರು ಎಲ್ಲ. ಸೂಪರಾಗಿತ್ತು ಊಟ ಮಾತ್ರ. ಇಲ್ಲಿ ನಾವು ಎಕ್ಸ್ಪ್ರೆಸ್ಸಲ್ಲಿ ಕಪೋಲಿ ಕಡೆಯಲ್ಲಿ ಇಲ್ಲಿ ಒಂದು ಡಾಬಾ ಸಿಗುತ್ತೆ ನಮಗೆ. ಸೂಪರಾಗಿತ್ತು. ಅದೆಲ್ಲ ಆದಮೇಲೆ ಈ ಎಕ್ಸ್ಪ್ರೆಸ್ ಟೋಲೆಲ್ಲ ಬಿಟ್ಟಿದ್ದಾದಮೇಲೆ ನಮ್ಮ ತೋಫಿಕ್ ಅಣ್ಣವ್ರು ಬೇರೆ ಸಿಕ್ಕಿದ್ರು. ನಾವಿಬ್ಬರು ಊಟ ಮಾಡಿದ್ವಿ. ಅದರಿಂದಾಗಿ ನಾವೇನು ತಿಂತಿಲ್ಲ. ಅಣ್ಣವ್ರೊಬ್ಬರು ತಿಂತಾಯಿದ್ದಾರೆ. ನಾವಿಬ್ಬರು ಟೀ ಮಾತ್ರ ಕುಡಿತಾ ಇದ್ದೀವಿ ಅಷ್ಟೇ. ಅಣ್ಣವರು ಈಗ ದಾವಣಗೆರೆಗೆ ಲೋಡ್ ಮಾಡ್ಕೊಂಡು ಹೊರಟಿರೋದು. ಅದ್ರ ಮೇಲೆ ಟಾರ್ಪಲೆಲ್ಲ ಕ್ಲೀನಾಗಿ ಹಾಕ್ಕೊಂಡಿರಲಿಲ್ಲ. ಅಲ್ಲಿ ಪುನಾದಲ್ಲೆಲ್ಲ ಕೂಡ ಮಳೆ ಇತ್ತು. ಅದರಿಂದಾಗಿ ಇನ್ನೊಂದು ಟಾರ್ಪಲ್ ತೆಗೆದು ಹೊಡೆದು ಹಗ್ಗ ಎಲ್ಲ ಹೊಡೆದಿದ್ದೀವಿ. ಅವರು ಒಬ್ಬರೇ ಬಂದಿರೋದು ಈ ಗಾಡಿಯಲ್ಲಿ, ಯಾರನ್ನೂ ಕರ್ಕೊಂಬಂದಿಲ್ಲ. ಅದರಿಂದಾಗಿ ನಾವೇ ಎಲ್ಲ ಹಾಕ್ಕೊಟ್ವಿ. 11:30 ಟೈಮ್ ಆಯಿತು ಅಂದರೆ ಸಾಕು, ಈ ಕಂಡಲ ಘಟ್ಟೆಲ್ಲ ಜಾಮ್ ಆಗಿಬಿಡುತ್ತೆ. ಬೆಳಿಗ್ಗೆ ತನಕ ಸ್ವಲ್ಪನೂ ಫ್ರೀ ಇರಲ್ಲ, ಅಷ್ಟು ಬ್ಯುಸಿ. ಅದೆಲ್ಲ ಆದಮೇಲೆ ಸೀದಾ ಇಲ್ಲಿ ಪುನಾದ ಹತ್ರ ಬಂದ್ವಿ. ಇಲ್ಲೊಂದು ಸ್ವಲ್ಪ ಚೀಲ ಇದ್ವು ಹಾಕ್ಕೊಳ್ಳೋವು. ಚೀಲ ಹಾಕ್ಕೊಂಡು ಊರ ಕಡೆ